ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಯೂಸ್ ಮಾಡುವಂತಹ ಅಂದರೆ ಪ್ರೆಸೆಂಟ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಲ್ವಾ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಬ್ರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ನಿಮ್ಮದು ಆಯಿಲಿ ಸ್ಕಿನ್ ಇದೆ, ಹಾಗೆ ನಮ್ಮದು ಆಯಿಲಿ ಸ್ಕಿನ್ ಇದೆ, ಬಟ್ ನಿಮ್ಮ ಸ್ಕಿನ್ ಥರ ನಮ್ಮ ಸ್ಕಿನ್ ಯಾಕೆ ಅಷ್ಟು ಕ್ಲಿಯರ್ ಆಗಿಲ್ಲ? ಸೊ ಮುಖದಲ್ಲಿ ಮೊಡವೆ ಕಲೆಗಳು ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ, ಟ್ಯಾನ್ ಆಗಿದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನೀವೇನು ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾಯಿದ್ರು. ಈಗ ನೋಡಿ, ನಾನು ಸಮ್ಮರ್ಗೆ ಬೇರೆ ಥರದ ಸ್ಕಿನ್ ಕೇರ್ನ ಯೂಸ್ ಮಾಡ್ತೀನಿ. ಈಗ ಮೊಡವೆಗಳಿತ್ತು ಅಂದ್ಕೊಳ್ಳಿ, ಸೊ ಅದಕ್ಕೆ ತಕ್ಕನಂಗೆ ನಾನು ಪ್ರಾಡಕ್ಟ್ಸ್ಗಳನ್ನು ಬಳಸ್ತೀನಿ. ಈಗ ನಮಗೆ ಮೊಡವೆಗಳಿತ್ತು ಅಥವಾ ಮೊಡವೆ ಕಲೆಗಳಿತ್ತು ಅಂದ್ಕೊಳ್ಳಿ, ಅದಕ್ಕೇ ನಾವು ಎಲ್ಲ ಪ್ರಾಡಕ್ಟ್ಸ್ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಫೇಸ್ ವಾಶು, ಕ್ರೀಮ್ಗಳು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಮೊಡವೆಗಳು ಹೋಗಬೇಕು ಅಂದರೆ ಅದಕ್ಕೆ ತಕ್ಕನಂಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನನ್ನ ಸ್ಕಿನ್ ಇಷ್ಟೊಂದು ಕ್ಲಿಯರ್ ಆಗಿ ಗ್ಲೋಯಿಂಗ್ ಆಗಿ ಇರೋವಂಥದ್ದು. ಸೊ ನಾನು ಯೂಸ್ ಮಾಡುವಂತಹ ಕೆಲವೊಂದು ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಇದೇನು ಮಾಡುತ್ತೆ ಅಂದರೆ ಟ್ಯಾನ್ ರಿಮೂವಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ನಿಮ್ಗೆ ಏನಾದರೂ ಮೊಡವೆ ಕಲೆಗಳಿತ್ತು ಅಂದರೆ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ. ಬನ್ನಿ ತಡ ಮಾಡದೆ ನೋಡೋಣ. ಸ್ಕಿನ್ ಕೇರಲ್ಲಿ ಮೇಯ್ನಾಗಿ ಬಂದುಬಿಟ್ಟು ನಾವು ಫೇಸ್ ವಾಶನ್ನು ಬಳಸಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫೇಸ್ ವಾಶ್ ರೆಗ್ಯುಲರಾಗಿ ಯೂಸ್ ಮಾಡೋದೇ ಇಲ್ಲ. ಬೆಳಗ್ಗೆ ಒಂದ್ಸಲ ಯೂಸ್ ಮಾಡಿರ್ತಾರೆ, ಇಡೀ ದಿನ ಅದರಲ್ಲೇ ಇರ್ತಾರೆ, ಮತ್ತು ರಾತ್ರಿ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಗೊತ್ತಾ, ಮುಖದಲ್ಲಿ ನಾವು ಹೊರಗಡೆ ಓಡಾಡಿರ್ತೀವಿ, ಧೂಳಲ್ಲೆಲ್ಲ ಓಡಾಡಿರ್ತೀವಿ, ಆ ಡಸ್ಟ್ ಎಲ್ಲ ಹಾಗೆ ಎದ್ಬಿಟ್ಟು ಅದು ಚರ್ಮದ ಒಳಗಡೆ ಹೋಗಿ ಮೊಡವೆ ಕಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಫೇಸ್ ವಾಶ್ ಅನ್ನೋದು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಮಮಾ ಅರ್ತ್ ಅವರ ಅಲೋವೆರಾ ಜೆಂಟಲ್ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಈ ಮೊಡವೆಗಳು ಆದಷ್ಟು ಬರದೇ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದನ್ನು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ ನಾನು. ಅದಾದಮೇಲೆ ಸಿರಮ್ಗಳು ತುಂಬ ಜನರು ಯೂಸ್ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕೆಂದರೆ ಅದು ಹಚ್ಕೊಂಡ್ಮೇಲೆ ಮುಖ ಎಲ್ಲ ಜಿಡ್ಡಾಗಿರುತ್ತೆ, ಒಳ್ಳೆ ಎಣ್ಣೆ ಹಚ್ಕೊಂಡಂಗಿರುತ್ತೆ ಅಂತ ಹೇಳಿ ತುಂಬ ಜನರು ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಏನೂ ಆಗೋದಿಲ್ಲ. ಸೊ ಕೆಲವೊಂದು ಪ್ರಾಡಕ್ಟ್ಸ್ಗಳು ಆ ರೀತಿ ಕೂಡ ಇರಬಹುದು. ಬಟ್ ನಾನು ಯೂಸ್ ಮಾಡೋದು ಲೋರಿಯಲ್ ಪ್ಯಾರಿಸ್ ಅವರ ಗ್ಲೈಕೋಲಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಇದು ಸ್ಕಿನ್ನ ಬ್ರೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಸಿರಮ್ಗಳು ಏನು ಮಾಡುತ್ತೆ ಗೊತ್ತಾ, ಚರ್ಮದ ಒಳಗಡೆ ಹೋಗುತ್ತೆ, ಅಂದರೆ ತುಂಬ ತೆಳುವಾಗಿರೋದ್ರಿಂದ ಒಳಗಡೆ ಹೋಗುತ್ತೆ, ಎಫೆಕ್ಟಿವ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಇದು ಸ್ಕಿನ್ ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ತುಂಬ ಕ್ಲಿಯರ್ ಆಗಿ ಇಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ನಾನಿಲ್ಲಿ ನ್ಯೂಟ್ರಿಡರ್ಮ್ ಅವರ ಮಾಯ್ಶ್ಚರೈಸಿಂಗ್ ಲೋಷನನ್ನು ಯೂಸ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ನೋಡಿ, ಹಚ್ಚಿದ್ರೂ ಹಚ್ಚದೇ ರೀತಿ ಕಾಣುತ್ತೆ. ಅದಕ್ಕಾಗಿ ನಾನು ಇದನ್ನು ರೆಗ್ಯುಲರ್ ಆಗಿ ಬಳಸ್ತೀನಿ. ಮತ್ತು ನೀವು ಇದನ್ನೇ ಬಳಸ್ಬೇಕಂತ ಏನಿಲ್ಲ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಮಾಯ್ಶ್ಚರೈಸರ್ನೇ ಯೂಸ್ ಮಾಡ್ಕೋಬಹುದು. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಹಾಕ್ಕೊಂಡ್ಬಿಡ್ತಾರೆ, ಬಟ್ ಕ್ರೀಮ್ಗಳೇನು ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇದರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬಾ ಡ್ರೈ ಆಗಿಬಿಡುತ್ತೆ. ಡ್ರೈನಿಂದ ರ್ಯಾಷಸ್ ಬರುತ್ತೆ, ಒಂಥರ ಕಡ್ತಾ ಆಗ್ತಾ ಇರುತ್ತೆ ನೋಡಿ, ಅದರಿಂದ ಸ್ಕಿನ್ ರೆಡ್ನೆಸ್ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿ ಹೈಡ್ರೇಟೆಡ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ನಾವು ಬರೀ ಇದಿಷ್ಟೇ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಚೆನ್ನಾಗಿ ಆಗಿಬಿಡತ್ತೆ ಅಂತಲ್ಲ, ಅದರ ಜೊತೆಗೆ ಹೆಲ್ದಿ ಡಯಟ್ ಕೂಡ ಫಾಲೋ ಮಾಡಬೇಕು. ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಆಯಿಲಿ ಫುಡ್ಡು, ಜಂಕ್ ಎಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಈ ಆಯಿಲಿ ಫುಡ್ಡು ಜಂಕ್ ಎಲ್ಲ ತೊಗೊಂಡ್ರೆ ಮತ್ತೇನಾಗುತ್ತೆ, ಅದರಿಂದ ಮೊಡವೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಥರ ಎಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ರಿಸಲ್ಟ್ ಅನ್ನೋದು ಅಷ್ಟಾಗಿ ನೀವು ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಚೆನ್ನಾಗಿ ಒಳ್ಳೆ ಹೆಲ್ದಿ ಡಯಟ್ ಅನ್ನೋದು ಕೂಡ ಫಾಲೋ ಮಾಡಬೇಕು. ಇನ್ನು ಅದಾದಮೇಲೆ ಕೆಲವ್ರು ನನಗೆ ಕೇಳ್ತಾ ಇದ್ರು, ಈಗ ಏನು ಬಿಸಿಲಿಗೆಲ್ಲ ಜಾಸ್ತಿ ಓಡಾಡಿಬಿಟ್ಟಿದ್ದೀವಿ, ಟ್ಯಾನ್ ಎಲ್ಲ ಆಗಿದೆ, ಅದು ಟ್ಯಾನ್ ಎಲ್ಲ ಹೇಗೆ ರಿಮೂವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ಈ ಅರಿಶಿನ, ಮುಲ್ತಾನಿ ಮಿಟ್ಟಿ, ಈ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ವಿ. ಬಟ್ ಇವಾಗ ಬ್ಯುಸಿ ಲೈಫ್ ಇರೋದ್ರಿಂದ ಅಷ್ಟೊಂದು ಟೈಮ್ ಯಾರಿಗೂ ಇಲ್ಲ. ಹಾಗಾಗಿ ನಮಗೆ ಮಾರ್ಕೆಟ್ನಲ್ಲಿ ಇದಕ್ಕೆ ತಕ್ಕನಂಗೆ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅದಕ್ಕಾಗಿ ಗುಡ್ ವೈಬ್ಸ್ ಅವರ 100% ಪ್ಯೂರ್ ಇನ್ಸ್ಟಾ ಗ್ಲೋ ಪೌಡರ್ ಇದು ಉಪ್ಟನ್ ಪೌಡರ್. ಸೊ ಮೊದಲೆಲ್ಲ ನಾವು ಉಪ್ಟನ್ ಪೌಡರ್ ಹೇಗೆ ಮನೇಲಿ ರೆಡಿ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ಈಗ ನಮಗೆ ರೆಡಿಮೇಡ್ ಕೂಡ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಬ್ಲಾಗ್ನಲ್ಲಿ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಈ ಪೌಡರ್ನ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲಿಗೆ ತೊಗೊಂಡ್ಬಿಟ್ಟು ಅದಕ್ಕೆ ಹಾಲು ಅಥವಾ ರೋಸ್ ವಾಟ್ರು, ಮೊಸರು ಯಾವುದ್ರ ಜೊತೆ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ರೀತಿಯಾಗಿ ಹಾಕ್ಕೊಂಡ್ರೆ, ಅಂದರೆ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿ ಹಾಕ್ಕೊಂಡ್ರೆ
ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡಿಫ್ರೆನ್ಸ್ ಅಂತೂ ತುಂಬಾ ಚೇಂಜಸ್ನ ನೀವು ನೋಡ್ಬೋದು. ಇನ್ನೊಂದೇನು ಗೊತ್ತಾ, ಇದನ್ನು ನೀವು ಡೈಲಿ ಬಳಸೋ ಹಾಗಿಲ್ಲ, ವಾರದಲ್ಲಿ ಒಂದು ಸಲ ಯೂಸ್ ಮಾಡಿಕೊಂಡ್ರೂ ಸಾಕು. ಸೊ ಡೈಲಿ ಯೂಸ್ ಮಾಡೋದ್ರಿಂದ ಕೂಡ ಸ್ಕಿನ್ ಏನಾಗುತ್ತೆ, ತುಂಬ ಡ್ರೈನೆಸ್ ಬಂದುಬಿಡುತ್ತೆ. ಹಾಗಾಗಿ ಡೈಲಿ ಯೂಸ್ ಮಾಡಬಾರ್ದು. ಪ್ಯಾಕ್ ಬಂದುಬಿಟ್ಟು ವಾರದಲ್ಲಿ ಒಂದು ಸಲ ಯೂಸ್ ಮಾಡಬೇಕು. ಸೊ ಟ್ಯಾನ್ ಏನಾದರೂ ಆಗಿತ್ತು ಅಥವಾ ನಿಮಗೆ ಸ್ಕಿನ್ಗೆ ಗ್ಲೋ ಬೇಕು ಅಂದರೆ ಈ ಪೌಡರ್ನ ಯೂಸ್ ಮಾಡ್ಕೋಬೋದು. ಇನ್ನು ಅದ್ರ ನೆಕ್ಸ್ಟು ನಾವು ಹೊರಗಡೆ ಹೋಗಬೇಕಾದ್ರೆ ಹಾಗೆ ಹೋಗಬಾರ್ದು, ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡು ಹೋಗಬೇಕು. ಸುಮಾರು ಸಲ ಹೇಳ್ತಾ ಇರ್ತೀನಿ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಆದಷ್ಟು ಟ್ಯಾನ್ ಆಗೋದು ಕಡಿಮೆ ಆಗುತ್ತೆ, ಜೊತೆಗೆ ಈ ಡರ್ಟ್ ಎಲ್ಲ ಸ್ಕಿನ್ ಒಳಗೆ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡುತ್ತೆ. ಅದಕ್ಕಾಗಿ ಮಾಮಾ ಅರ್ತ್ ಅವರ ಉಪ್ಟಾನ್ ಡಿ ಟ್ಯಾನ್ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ. ಸೊ ಇದು ಉಪ್ಟನ್ ಆಗಿರೋದ್ರಿಂದ ಸ್ಕಿನ್ ಗ್ಲೋ ಕೊಡಲಿಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಒಳ್ಳೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದರಲ್ಲಿ SPF 50 PA++++ ಇದೆ. ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಟ್ಯಾನ್ ಆಗ್ದಾಗೆ, ಮತ್ತು ಜೊತೆಗೆ ಟ್ಯಾನ್ ರಿಮೂವಲ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ಅದಾದಮೇಲೆ ನಾವು ಹೊರಗಡೆ ಹೋಗಬೇಕಾದ್ರೆ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡಬೇಕು, ಯಾವ ಲಿಪ್ ಬಾಮ್ ಯೂಸ್ ಮಾಡಬೇಕು ಅಂತ ಹೇಳಿ ಕೆಲವರು ಚಿಂತೆ ಮಾಡ್ತಿರ್ತಾರೆ. ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ಇಷ್ಟ ಆಗುತ್ತೆ. ಕೆಲವು ಜನರಿಗೆ ಸ್ಕಿನ್ ಕೇರ್ ಮಾಡಿದ್ಮೇಲೆ ಲಿಪ್ಸ್ಟಿಕ್ಕಿಂತ ಲಿಪ್ ಬಾಮ್ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಅದರಲ್ಲಿ ನನಗೂ ಅಷ್ಟೇ ಲಿಪ್ ಬಾಮ್ ಜಾಸ್ತಿ ಎಲ್ಲಾದರೂ ಹೊರಗಡೆ ಹೋದಾಗ ಯೂಸ್ ಮಾಡ್ಕೋತೀನಿ. ಆ್ಯಂಡ್ ಮನೇಲಿದ್ದಾಗಲೂ ಕೂಡ ಅಷ್ಟೇ. ಬಟ್ ಏನಪ್ಪ ಅಂದರೆ ನನಗೆ ಲಿಪ್ ಬಾಮ್ ಬಂದು ಅದು ಹಾಕಿದಾಗ ಲಿಪ್ಸ್ಟಿಕ್ ಥರನೂ ಕಾಣಿಸ್ಬೇಕು, ಆ ಥರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಅಂಥದ್ರಲ್ಲಿ ನೋಡಿ, ಇದು ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವರ ಟಿಂಟೆಡ್ ಲಿಪ್ ಬಾಮ್. ಸೊ ಈ ಥರ ಇದೆ ನೋಡ್ಲಿಕ್ಕೆ, ಇದು ಲಿಪ್ಸ್ಟಿಕ್ ಥರನೇ ಇದೆ ಅಲ್ವಾ, ಆದರೆ ಇದು ಲಿಪ್ ಬಾಮ್ ನೋಡಿ. ಲಿಪ್ಸಿಗೆ ಒಳ್ಳೆ ಮಾಯ್ಶ್ಚರೈಸೇಷನ್ ಕೊಡುತ್ತೆ, ಡ್ರೈನೆಸ್ ಆಗದ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ನಾನೀಗ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೋರಿಸಿದ್ದೀನಲ್ವಾ, ಮತ್ತು ನೀವು ಇದನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನೀವು ಆಲ್ರೆಡಿ ಬೇರೆ ಪ್ರಾಡಕ್ಟ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರ್ತೀರಾ, ಫೇಸ್ ವಾಶ್ ಯೂಸ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಸಿರಮ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸಿರಮ್ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಫೇಸ್ ಪ್ಯಾಕನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟನ್ನೇ ಯೂಸ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈಗ ಅಮೆಝಾನ್ನಲ್ಲಿ ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ಅಂತ ಹೇಳಿ ಒಂದು ಸೇಲ್ ನಡೀತಾ ಇದೆ. ಒಳ್ಳೆ ಒಳ್ಳೆ ಆಫರ್ಸ್ ಇರುತ್ತೆ. ಇದೆಲ್ಲವುದು ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.